ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಇವತ್ತಿನ ದಿನ ಮನೆ ಧ್ಯಾನದಲ್ಲಿ ಡೇ 14 ಇವತ್ತು 14ನೇ ದಿನಕ್ಕೆ ಬಂದಿದ್ದೀವಿ. ಈ ದಿನ ನಾವು ಮೈಸೂರಿನ ಅಶೋಕ ರಸ್ತೆಯಲ್ಲಿರುವ ಶ್ರೀಮತಿ ರಾಜೇಶ್ವರಿ ಅನ್ನೋರ ಮನೆಯಲ್ಲಿ ನಾವಿವತ್ತು ಈ ಮನೆ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಸೊ ಅವರ ಪರಿಚಯ ಮಾಡ್ಕೊಡೋ ಮುಂಚೆ ನಾವಿವತ್ತು ಫಸ್ಟ್ ಧ್ಯಾನಕ್ಕೆ ಕೂತ್ಕೊಂಡ್ಬಿಡೋಣ. ಧ್ಯಾನ ಆದ್ಮೇಲೆ ನೆಕ್ಸ್ಟ್ ಅವ್ರ ಸಂಕಲ್ಪ ಕೇಳ್ಕೊಂಡು ಅವರಿಗೆಲ್ಲ ಬೆಸ್ಟ್ ವಿಶಸ್ ಹೇಳೋಣ. ಫಸ್ಟ್ ಇವತ್ತು ಧ್ಯಾನ ಮಾಡ್ಬೇಡ. 45 ಮಿನಿಟ್ಸ್ ಇವತ್ತು ಧ್ಯಾನ ಮಾಡೋಣ. ಎಲ್ಲರಿಗೂ ಗೊತ್ತಿದೆ ಅನ್ಕೋತಿ ರೂಲ್ಸ್. ಹೊಸಬ್ರು ಯಾರು ಬಂದಿರೋರು ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. 2 ಕೈಗಳನ್ನ ಕೂಡಿಸ್ಕೊಳ್ಳಿ. ಮೇಲ್ ಕೂತಿರೋರಾದ್ರೆ 2 ಕಾಲ್ಗಳನ್ನ ಕ್ರಾಸ್ ಮಾಡಿ, ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಂಡ್ಬಿಡಿ ಮಾಸ್ಟರ್ಸ್. ಸೊ ಅನದರ್ 45 ಮಿನಿಟ್ಸ್ ಯಾರು ಕಣ್ ತೆರಿಬೇಡಿ. ಕಣ್ಣು ಮುಚ್ಕೊಂಡು ಆನಾಪಾನಸತಿ ಧ್ಯಾನ ಮಾಡೋಣ. ನಿಮ್ಮ ಗಮನ ಕೇವಲ ನಿಮ್ಮ ಸಹಜವಾದ ಶ್ವಾಸದ ಕಡೆ ಇರಲಿ ಮಾಸ್ಟರ್ಸ್. ಎಲ್ರು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಬಿಡಿ. ಬೆಳಗಿಂದ ಇಲ್ಲಿವರೆಗೂ ಏನೆಲ್ಲಾ ಕೆಲ್ಸ ಮಾಡಿರ್ತೀರಾ, ಎಷ್ಟೋ ಟಯರ್ಡ್ ಆಗಿರ್ತೀರಾ, ಎಲ್ಲಾ ಮರ್ತು ಬಿಡಿ. ಅದನ್ನೆಲ್ಲಾ ಮರ್ತು ಬಿಡಿ. ನಾಳಿನ ಚಿಂತೆ ಬೇಡ, ನೆನ್ನೆದು ಯೋಚನೆ ಸಹ ಬೇಡ. ಕೇವಲ ಈ ಅದ್ಭುತವಾದ ಈ ಕ್ಷಣದಲ್ಲಿರೋಣ. ಸುಂದರವಾದ ಸಂಗೀತದೊಂದಿಗೆ ನಾವು ಅನದರ್ 45 ಮಿನಿಟ್ಸ್ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನು ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಪರಮಶಿವ ಸಪ್ತ ಋಷಿಯರು, ಋಷಿಪತ್ನಿಯರು, ಸೀತಾಮಾತೆ, ಯಶೋಧರ ಮಾತೆ, ಮಹಾವತಾರ್ ಬಾಬಾಜಿಯವರು, ಪರಮಹಂಸ ಯೋಗಾನಂದರವರನ್ನು ಸಹ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಎಲ್ಲ ಪಿರಮಿಡ್ ಶಕ್ತಿಗಳನ್ನು, ಎಲ್ಲ ಕ್ರಿಸ್ಟಲ್ ಶಕ್ತಿಗಳನ್ನು, ಎಲ್ಲ ಕ್ರಾಪ್ ಸರ್ಕಲ್ ಶಕ್ತಿಗಳನ್ನು ಸಹ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಇವರೆಲ್ಲರ ಚೈತನ್ಯವನ್ನು ನಮ್ಮ ಚೈತನ್ಯದೊಂದಿಗೆ ಅನುಸಂಧಾನಗೊಳಿಸಿ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ನಮ್ಮ ಗಮನ ಕೇವಲ ನಮ್ಮ ಸಹಜವಾದ ಉಸಿರಾಟದ ಕಡೆ ಇರಲಿ. ಕೇವಲ ಉಚ್ಛ್ವಾಸ ನಿಶ್ವಾಸ, ಬೇರೆ ಯಾವುದರ ಮೇಲೂ ಗಮನ ಬೇಡ. ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಕೇವಲ ವರ್ತಮಾನದಲ್ಲಿರೋಣ ಮಾಸ್ಟರ್ಸ್. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ಸಡಿಲವಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಯಾರು ಕಣ್ಣು ಬಿಡಬೇಡಿ.
ಮಾಸ್ಟರ್ಸ್, ನಾಳೆ ಹುಣ್ಣಿಮೆ ಎಲ್ಲರಿಗೂ ಗೊತ್ತಿದೆ. ಈ ಹುಣ್ಣಿಮೆಯ ಹಿಂದಿನ 3 ದಿನಗಳು, ನಂತರದ 3 ದಿನಗಳು ಧ್ಯಾನಕ್ಕೆ ತುಂಬಾ ಪ್ರಶಸ್ತವಾದ ದಿನಗಳು. ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಗುಣಗಳನ್ನು ಹಾಗೂ ನಿಮ್ಮಲ್ಲಿರುವ ಯಾವುದೇ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಲು, ಹಾಗೆ ನಿಮ್ಮ ಎಲ್ಲ ಚಕ್ರಗಳನ್ನು ಚೈತನ್ಯಗೊಳಿಸಿಕೊಳ್ಳಲು ಇದು ಅದ್ಭುತವಾದ ಸಮಯ ಮಾಸ್ಟರ್ಸ್. ಹಾಗಾಗಿ ಈ ಒಂದು ವಾರ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚೆಚ್ಚು ಧ್ಯಾನವನ್ನು ಮಾಡೋಣ. ಮಾಸ್ಟರ್ಸ್, ಕೇವಲ ನಿಮ್ಮ ಉಸಿರಾಟದೊಂದಿಗಿರಿ, ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್, ಹಾಗೆ ಯಾರು ನಿದ್ರೆಗೆ ಜಾರಬೇಡಿ. Be in awareness and be one with your normal, natural and simple breath. మెల్లిగా కళ్ళు తెరవండి. స్వామీజీ మెల్లిగా కళ్ళు తెరవండి అందరూ. ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. Be one with your normal breath. ಜ್ಞಾನ ಸರ್ವರೋಗ ನಿವಾರಿಣಿ, ಜ್ಞಾನ ಸಕಲ ಭಾಗ್ಯ ಪ್ರದಾಯಿ, ಜ್ಞಾನ ಸರ್ವ ಸಂಪತ್ಕಾರಿಣಿ. ಯಾರು ಕಣ್ಣುಗಳನ್ನು ಬಿಡಬೇಡಿ. Be one with your normal, natural
and simple breath. Another 20 minutes, masters. Don't open your eyes. Be one with your normal breath.
ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಈ ಒನ್ ವಿತ್ ಯುವರ್ ನಾರ್ಮಲ್ ಬ್ರೆತ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಆ ವಿಶ್ವ ಪ್ರಾಣ ಶಕ್ತಿಯು ನಿಮ್ಮ ದೇಹದೊಳಗೆಲ್ಲ ಆವಾಹನೆಯಾಗುತ್ತಿದೆ ಮಾಸ್ಟರ್ಸ್. ದೇಹದ ಪ್ರತಿಯೊಂದು ಕಣಕಣವೂ ಸಹ ಚೈತನ್ಯಗೊಳ್ಳುತ್ತಿರುವುದನ್ನು ಗಮನಿಸಿಕೊಳ್ಳಿ.
ಮಾಸ್ಟರ್. ಯಾರು ನಿದ್ರೆಗೆ ಜಾರಬೇಡಿ. ನಿಮ್ಮ ಗಮನ ಕೇವಲ ನಿಮ್ಮ ಸಹಜವಾದ ಉಸಿರಾಟದ ಕಡೆ ಇರಲಿ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು. ಲಾಸ್ಟ್ 10 minutes ಮಾಸ್ಟರ್ಸ್. ಯಾರು ಕಣ್ಣು ಬಿಡಬೇಡಿ.
ಲಾಸ್ಟ್ 5 minutes ಮಾಸ್ಟರ್ಸ್, ಯಾರು ಕಂಡುಬಿಡಬೇಡಿ.
Last 2 minutes masters. ಯಾರು ಕಣ್ಣು ಬಿಡಬೇಡಿ. Last 1 minute. ಯಾರು ಕಣ್ಣು ಬಿಡಬೇಡಿ masters. Last 30 seconds. Don't open your eyes. ಮಾಸ್ಟರ್ಸ್ ಎಲ್ಲರೂ ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಎಲ್ಲರೂ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. Five, 4, 3, 2, 1, 0. ಈಗ ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನು ನೋಡ್ಕೊಳ್ಳಿ ಮಾಸ್ಟರ್ಸ್. ಮಾಸ್ಟರ್, ಇಂತಹ ಅದ್ಭುತವಾದ ಜ್ಞಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ನಿಮ್ಮೆಲ್ಲರ ಈ ಸುಂದರವಾದ ಧ್ಯಾನಕ್ಕೂ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಆಗ್ಲೇ ಹೇಳ್ದಂಗೆ ನಾವಿವತ್ತು ಮೈಸೂರಿನ ಅಶೋಕ ರಸ್ತೆಯಲ್ಲಿರುವ ಶ್ರೀಮತಿ ರಾಜೇಶ್ವರಿ ಅನ್ನುವರ ಮನೆಯಲ್ಲಿ ನಾವಿವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸತ್ಸಂಗ ಶುರು ಮಾಡುವ ಮುಂಚೆ ಅವರ ಒಂದು ವಿಶ್ ಏನು ಅಂತ ಕೇಳ್ಕೊಂಡ್ಬಿಟ್ಟು ಅವರಿಗೆಲ್ಲ ಹಾರೈಸೋಣ. ಸೊ ರಾಜೇಶ್ವರಿ, ನಿಮ್ಗೆ ಏನಾದ್ರು ಒಂದು ನಿಮ್ಮ ಆಸೆ ಏನು ಅಂತ ಹೇಳಬಹುದು. ಆಸೆ ಇರ್ಬೋದು, ಸಂಕಲ್ಪ ಇರ್ಬೋದು, ಏನಾದ್ರು. ಓಕೆ, ಸೊ ಅವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಮತ್ತೆ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಕೇಳ್ಕೊತಾ ಇದ್ದಾರೆ ಮಾಸ್ಟರ್ಸ್. ಸೊ ಎಲ್ರು ಅವರಿಗೆ ತಥಾಸ್ತು ಅಂತ ಅನ್ನೋಣ. ತಥಾಸ್ತು, ನಿಮ್ಮ ಆಸೆ ನೆರವೇರ್ಲಿ. ಓಕೆ ಮಾಸ್ಟರ್, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಈಗ ಎಲ್ಲದಕ್ಕಿನ್ನ ಒಂದು ಬೆಲೆ ಬಾಳುವ ಸಂಪತ್ತು ಯಾವುದು ಅಂತ ಅನ್ಕೊಳ್ತೀವಿ ನಾವು. ಯಾರು ಹ್ಯಾಂಡ್ ರೈಸ್ ಮಾಡಿ ಹೇಳಿ, ಸಂಪತ್ತು, ಬೆಲೆ ಬಾಳುವ ಸಂಪತ್ತು ಯಾವುದು? ನಮಗೆ ಯಾವುದು ಅತ್ಯಂತ ಬೆಲೆ ಬಾಳುವ ಸಂಪತ್ತು?
ಓಕೆ, ಇಲ್ಲಿರೋರೆಲ್ಲ ಆರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಲತಾದೇವಿ ಹೇಳಿ. ಆರೋಗ್ಯ ಮತ್ತೆ ನಾಲೆಡ್ಜ್ ಮೇಡಮ್. ಹಾ, ಜ್ಞಾನ, ನಾಲೆಡ್ಜ್. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಸೊ ಹಾಗೆ ಆರೋಗ್ಯ ಫಸ್ಟ್ ಆಫ್ ಆಲ್ ಎಲ್ರು ಹೇಳ್ದಂಗೆ ಅದು ತುಂಬಾನೇ ಮುಖ್ಯ. ಆರೋಗ್ಯ ಅನ್ನೋದು ದೊಡ್ಡ ಸಂಪತ್ತು. ಅದು ಯಾವಾಗಿಂದ ನಮಗ್ ಗೊತ್ತಾಗ್ತಾ ಇದೆ, ಈ ಪ್ಯಾಂಡಮಿಕ್ ಬಂದಾಗಿಂದ ನಮಗ್ ಗೊತ್ತಾಗ್ತಾ ಇದೆಲ್ಲ ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ದೊಡ್ಡ ಸಂಪತ್ತು. ಅದ್ರ ಜೊತೆ ನೀವ್ ಹೇಳ್ದಂಗೆ ಜ್ಞಾನ, ಜ್ಞಾನ ಇನ್ನೂ ಜಾಸ್ತಿ, ಎಲ್ಲದಕ್ಕಿನ್ನ ಜಾಸ್ತಿ ಯಾವ್ದು ಸಂಪತ್ತು ಅಂದ್ರೆ ಜ್ಞಾನ. ಅಂದ್ರೆ ಈ ಜ್ಞಾನವನ್ನ ಪಡ್ಕೊಂಡವನು ಆತ್ಮ ಯಾರು? ಮಾಲ್ತಿ ಮ್ಯಾಮ್ ಹೇಳಿ ಮ್ಯಾಮ್. ಮಾಲ್ತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಜ್ಞಾನ, ಹಣ, ಜ್ಞಾನ, ಆರೋಗ್ಯ ಎಲ್ಲಾನು ಇಂಪಾರ್ಟೆಂಟ್. ಓಕೆ ಓಕೆ ಎಲ್ಲ ಬೇಕು ಮೇಡಮ್, ಯಾರಿಲ್ಲಿದ್ರು ನೋಡಿ. ಥ್ಯಾಂಕ್ ಯು, ನಮಸ್ತೆ ಮೇಡಮ್. ಹೌದು, ನೀವ್ ಹೇಳ್ದಂಗೆ ಸಂಪತ್ತು ಬೇಕು, ಹಣನೂ ಬೇಕು. ಆದ್ರೆ ಎಷ್ಟು ಬೇಕೋ ಅಷ್ಟಿರ್ಬೇಕು. ಆದ್ರೆ ಆ ಹಣಕ್ಕಿನ್ನ, ಆ ಸಂಪತ್ತಿಗಿನ್ನ ಜಾಸ್ತಿ ನಾವೆಲ್ಲ ಅದೇ ಅನ್ಕೊಂತೀವಿ, ಹಣ ತುಂಬಾ ಮುಖ್ಯ ಅಂತ ಅನ್ಕೊಂತೀವಿ. ಆದ್ರೆ ಹಣಕ್ಕಿನ್ನ ಮುಖ್ಯವಾದ ಸಂಪತ್ತು ನಮ್ಮ ಕಣ್ಣಿರ್ಬೋದು, ಕಿವಿ ಇರ್ಬೋದು, ಮೂಗು, ಬಾಯಿ, ಅಂದ್ರೆ ನಮ್ಮ ಟೋಟಲ್ ನಮ್ಮ ಪಂಚೇಂದ್ರಿಯಗಳು ಎಲ್ಲದಕ್ಕಿನ್ನ ಮುಖ್ಯವಾದವು. ಅದ್ರ ಜೊತೆ ನಮ್ಮ ಎಲ್ಲ ಆರ್ಗನ್ಸ್ ಇರಬಹುದು. ಅದೆಲ್ಲ ನಮ್ಗೆ ಗಾಡ್ ಗಿಫ್ಟ್, ಏನ್ ದೇವ್ರು ಕೊಟ್ಟಿದ್ದಾನಲ್ಲ, ಇದು ಎಲ್ಲ ಯಾವ ದುಡ್ಡೇ ಇರ್ಬೋದು, ಯಾವ ಸಂಪತ್ತಿಗಿನ ದೊಡ್ಡದಾದ ಸಂಪತ್ತು ಈ ಸಂಪತ್ತೆ. ಯಾಕೆಂದ್ರೆ ನಮ್ಗೆ ಇದೆಲ್ಲ ಚೆನ್ನಾಗಿದ್ದಾಗ ನಾವು ಯಾವ ಸಂಪತ್ತನ್ನು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಕೋಬಹುದು. ಆದ್ರೆ ಒಬ್ಬ ಆತ್ಮಜ್ಞಾನಿ ಆದವನು, ಪತ್ರಿಜಿ ಹೇಳೋ ಪ್ರಕಾರ, ಅಂದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಯಾವಾಗ ಈ ಜ್ಞಾನ ಪಡ್ಕೊಂತೀವೋ ಆವಾಗ ಒಬ್ಬ ಆತ್ಮಜ್ಞಾನಿಗೆ ಗೊತ್ತಾಗೋದೇನು ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿರುವಂತಹದ್ದು ನಾನ್ ಹೇಳ್ದಂಗೆ ಈ ಮಾತು, ಮೇನ್ ಸಮಯ ಇರ್ಬೋದು, ಸಮಯ, ಜ್ಞಾನ, ಮತ್ತೆ ನಮ್ಗೆ ಕಣ್ಣು, ಕಿವಿ, ಮೂಗು, ಬಾಯಿ, ಈ ತರ ಮಾತುಗಳು, ಮತ್ತೆ ನಾವ್ ಏನ್ ಈ ಕರ್ಮಗಳು ಅಂತ ಹೇಳ್ಕೊಂತೀವಲ್ಲ, ಆ ಕರ್ಮಗಳು ನಮ್ಮ ಮಾತಿನ ಮೇಲೂ ಸಹ ಆಧಾರ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಎಷ್ಟು ಅಜ್ಞಾನಿಗಳಾಗಿ ಎಷ್ಟು ಮಾತಾಡ್ತಾ ಇರ್ತೀವಲ್ಲ, ಬೆಳಗ್ಗಿಂದ ರಾತ್ರಿವರೆಗೂ ಮಾತಾಡ್ತಾ ಇರ್ತೀವಿ. ಆದ್ರೆ ಆ ಮಾತಿಗೆ ಒಂದು ಅರ್ಥನೇ ಇರಲ್ಲ, ಆತರ ಮಾತಾಡ್ತಿರ್ತೀವಿ. ನಾವು ಒಂದ್ ಕಡೆ ಧ್ಯಾನ ಮಾಡ್ತಿರ್ತೀವಿ, ಎನರ್ಜಿ ತಗೊಳ್ತಾ ಇರ್ತೀವಿ. ಆದ್ರೆ ಆ ಎನರ್ಜಿನ ಎಲ್ಲಿ ಯಾವ ತರ ಖರ್ಚು ಮಾಡ್ಬೇಕು ನಮಗ್ ಗೊತ್ತಿರಲ್ಲ. ಸುಮ್ನೆ ಬೇಕಾಗಿರೋದು, ಬೇಡದೇ ಇರೋದು ತುಂಬಾ ಮಾತಾಡ್ತಾ ಇರ್ತೀವಿ. ಇದು ಬೇಡವಾಗಿರೋದು. ಸೊ ಪತ್ರಿಜಿ ಸರ್ ಏನ್ ಹೇಳ್ತಾರೆ, ಒಬ್ಬ ಆತ್ಮಜ್ಞಾನಿ ಅಂದ್ರೆ ಎಲ್ಲಿ ಎಷ್ಟು ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು ತಿಳ್ಕೊಂಡು ಅಷ್ಟು ಮಾತ್ರ ಮಾತಾಡ್ಬೇಕು. ಅವನು ನಿಜವಾದ ಜ್ಞಾನಿ. ಎಲ್ಲದಕ್ಕಿಂತ ರಿಚ್ ಪರ್ಸನ್ ಯಾರು ಅಂದ್ರೆ ಆತರ ಆತ್ಮಜ್ಞಾನಿ. ಎಲ್ಲಿ ಎಷ್ಟು ಮಾತಾಡ್ಬೇಕು, ಎಷ್ಟು ಮಿತವಾಗಿ, ಎಷ್ಟು ಹಿತವಾಗಿ ಮಾತಾಡ್ಬೇಕು ಅಷ್ಟು ಮಾತಾಡೋನೆ ನಿಜವಾದ ಜ್ಞಾನಿ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಅನ್ಕೋಬಹುದು, ಕೆಲವರೆಲ್ಲ ಏನು ಪಕ್ಕದ ಮನೆಯವ್ರ ಕಾರ್ ಇದೆ, ನಮಗ್ ಕಾರ್ ಇಲ್ಲ, ಈ ತರ ಕಂಪ್ಲೇಂಟ್ಸ್, ಏನೋ ಕಂಪ್ಲೇಂಟ್ಸ್ ಹೇಳ್ತಾನೆ ಇರ್ತೀವಲ್ಲ. ಆದ್ರೆ ನಾವು ನೋಡ್ಕೋಬೇಕು, ಆ ಕಾರು ಅವ್ನ್ ಯೂಸ್ ಮಾಡ್ಬೇಕಂದ್ರು ಕಾಲು ತುಂಬಾ ಇಂಪಾರ್ಟೆಂಟ್. ಅಂತ ಕಾಲು ನಮ್ಮ ಹತ್ರ ಇದೆ, ಆ ಕಾಲೇ ಇಲ್ದಿದ್ರೆ ಹೇಗಿರ್ತಿದ್ವಿ ನಾವು? ಈ ತರ ಪ್ರತಿಯೊಂದು ನಾವು ಅನ್ಸತ್, ಯಾರಿಗಾರು ನೋಡಿದ ತಕ್ಷಣ ಅಯ್ಯೋ ಅವ್ರ ಹತ್ರ ಅಷ್ಟೊಂದೇ ನನ್ನ ಹತ್ರ ಇಲ್ಲ ಅಂತ. ಆದ್ರೆ ನಾವ್ ಇರೋದನ್ನ ನೋಡ್ಕೊಂಡಾಗ ಇಲ್ದಿರೋರ್ಗೂ ತುಂಬಾ ಕಡಿಮೆ ಆಗುತ್ತೆ. ಜನರಲ್ ಆಗಿ ನಾವು ಮಾಡೋದೇ ಅಷ್ಟು. ಮನುಷ್ಯ ಅಂದ್ಮೇಲೆ ಯಾವ್ದು ಇರಲ್ವೋ ನಾವು ಅದ್ರ ಬಗ್ಗೆನೆ ಕೊರಗ್ತಾ ಇರ್ತೀವಿ. ಅದನ್ನ ಬಿಟ್ಟು ನಮ್ಗೆ ಇರೋದ್ರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗ್ಬೇಕು. ಕಣ್ಣಿನ ಬೆಲೆ ಕಣ್ಣು ಇಲ್ದಿರೋನ್ಗೆ ಗೊತ್ತು. ಹಾಗೆ ಬಾಯಿ ಅಂದ್ರೆ ಆ ನಾಲ್ಗೆ ಬೆಲೆ, ಮಾತಿನ ಬೆಲೆ ಮೂಗನಿಗೆ ಗೊತ್ತಾಗೋದು. ಹಾಗೆ ಕಿವುಡನ್ಗೆ ಕಿವಿ ಬೆಲೆ ಗೊತ್ತಾಗುತ್ತೆ. ನಮ್ ಪಾರ್ಟ್ಸ್ ನಾವು ನೋಡ್ಕೋಬಹುದು. ಯಾವ ಅಕಸ್ಮಾತ್ ನಾವು ಒಂದು ಬೆರಳು ಚಿಕ್ಕದಾಗಿ ಕಟ್ಟಾದ್ರುನು ನಮಗೆ ಅವಾಗ ಆ ಬೆರಳಿನ ಬೆಲೆ ಗೊತ್ತಾಗುತ್ತೆ. ಸೊ ಅದೇ ತರ ಪ್ರತಿಯೊಂದು ಪಾರ್ಟ್ಸ್ ನಮ್ಗೆ ಇಂಪಾರ್ಟೆಂಟ್. ನಿಜವಾದ ಸಂಪತ್ತು ಅಂದ್ರೆ ನಮ್ಮ ದೇಹದ ಆರೋಗ್ಯ. ಅವ್ರು ಹೇಳ್ದಂಗೆ ಅಂದ್ರೆ ಎಲ್ಲಾ ಪಾರ್ಟ್ಸ್ ಅನ್ನ ಹೇಗ್ ಯುಟಿಲೈಸ್ ಮಾಡ್ಕೋಬೇಕು, ಯಾವ್ದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋ ತಿಳ್ಕೊಂಡು ಉಪಯೋಗಿಸ್ಕೊಳ್ಳೋದೇ ನಿಜವಾದ ಆತ್ಮಜ್ಞಾನಿಯ ಒಂದು ಲಕ್ಷಣ. ಈ ಜ್ಞಾನ ನಮ್ಗೆ ಧ್ಯಾನ ಮಾಡೋದ್ರಿಂದ ಮಾತ್ರ ಬರುತ್ತೆ. ಅಂದ್ರೆ ನಾವು ಎಷ್ಟು ಸರಳವಾದ ಮಾತುಗಳಾಡ್ಬೇಕು, ಮತ್ತೆ ನೋ ಕಮೆಂಟ್ಸ್, ಎಲ್ಲದಕ್ಕೂ ಕಮೆಂಟ್ ಮಾಡ್ತಾನೆ ಇರ್ತೀವಿ. ಅದ್ ನಮಗೆ ಅಭ್ಯಾಸ ಆಗೋಗಿರುತ್ತೆ. ಅರೆ ನಿಧಾನಕ್ಕೆ ನಾವು ನಮ್ಮನ್ನ ನಾವು ಅಭ್ಯಾಸ ಮಾಡ್ಕೊಂತ ಆ ಕಮೆಂಟ್ಸ್ ಕೊಡೋದನ್ನ ಕಡಿಮೆ ಮಾಡ್ತಾ ಬರೋಣ. ಕಮೆಂಟ್ಸ್ ಇಲ್ಲ, ನೋ ಕಮೆಂಟ್ಸ್, ಮತ್ತೆ ನೋ ಜಡ್ಜ್ಮೆಂಟ್ ಮಾಡೋದು ಬೇಡ. ಸರಿ ತಪ್ಪು ವಾದ ವಿವಾದಗಳು ಬೇಡ, ನಿಲ್ಲಿಸ್ಬಿಡೋಣ ಅದನ್ನ. ಅಂದ್ರೆ ಅದೆಲ್ಲ ಬರಲ್ಲ ಬೇಗ, ಆದ್ರೂ ಅಭ್ಯಾಸ ಮಾಡ್ಕೊಂಡು ನಿಧಾನಕ್ಕೆ ಅಳವಡಿಸ್ಕೊಂಡಾಗ ಬರುತ್ತೆ ಎಲ್ಲಾನು. ಆಮೇಲೆ ಮಾತಾಡ್ತೀವಿ ಅಂದ್ರೆ ಅದು ಪರಿಶುದ್ಧವಾಗಿರ್ಬೇಕು. ಆ ಮಾತು ಎಷ್ಟು ಅದೇ ಪರಿಶುದ್ಧವಾಗಿಂದ ಗೊತ್ತಲ್ಲ ನಿಮ್ಗೆ, ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಶುದ್ಧವಾದ ಮಾತು, ಸ್ವಲ್ಪ ಆಡಿದ್ರು ಸಾಕು.
ಅದ್ರ ಬದಲು ಯೂಸ್ಲೆಸ್ ಆಗಿರೋದು 1000 ಮಾತಾಡಿದ್ರು ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಪರಿಶುದ್ಧವಾದ ಮಾತು ನಾವು 1 or 2 ನಾವು 3 ಹೊತ್ತು ಇನ್ನೊಬ್ರದ್ದು ಹೇಳ್ತಾನೆ ಇರ್ತೀವಿ, ಇನ್ನೊಬ್ರ ಬಗ್ಗೆ ಗಾಸಿಪ್ಸ್ ಮಾಡ್ತಾನೆ ಇರ್ತೀವಿ. ಅದು ತುಂಬಾ ದೊಡ್ಡ ತಪ್ಪು ನಾವು ಮಾಡ್ತು. ಹಾಗಾಗಿ ಮಾಸ್ಟರ್ಸ್, ಇವತ್ತಿಂದ ನೀವು ಯಾರು ಬೇಡದಿರೋ ಮಾತುಗಳು ಮಾತಾಡ್ತಾ ಇದ್ದೀರಾ, ನಮ್ಮ ಮಾತಿನ ಮೇಲೆ ನಾವು ಸ್ವಲ್ಪ ಕಂಟ್ರೋಲು ಜ್ಞಾಪಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋಣ. ಮತ್ತೆ ಆಮೇಲೆ ಇನ್ನೊಂದು ಮತ್ತೆ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಆತ್ಮಜ್ಞಾನಿಗಳಾದವರು ಮತ್ತೆ ಮಾತೇ ಆಡ್ಬಾರ್ದಾ, ಬೈಲೇಬಾರ್ದಾ ಅನ್ನೋದು ಎಷ್ಟೋ ಜನಕ್ಕೆ ಕ್ವೆಶನ್ಸ್. ಯಾಕಂದ್ರೆ ಪತ್ರಿಜಿ ಅವ್ರಿಗೆ ಎಲ್ರಿಗೂ ಗೊತ್ತು, ತುಂಬಾ ಸಿಟ್ಟಿತ್ತು, ತುಂಬಾ ಕೋಪ ಇತ್ತು, ತುಂಬಾ ಬೈತಿದ್ರು, ಹೊಡಿತಿದ್ದು ಉಂಟು. ಯಾಕೆ ಹಂಗಾರ ಅವ್ರೆಂಗೆ ಜ್ಞಾನಿ ಆದ್ರು, ಅವ್ರೆಂಗ್ ಆತ್ಮಜ್ಞಾನಿ ಆದ್ರು ಅಂತ ಕೇಳ್ಬೋದು. ಖಂಡಿತ, ಯಾಕೆಂದ್ರೆ ಅವರು ಇನ್ನೊಬ್ರನ್ನ ಒಳ್ಳೆ ದಾರಿಲಿ ತರಕ್ಕೆ, ಇನ್ನೊಬ್ರ ತಪ್ಪನ್ನ ತೋರ್ಸಿ ಸರಿ ಮಾಡ್ತಿದ್ರು. ಅವರು ಯಾರಲ್ಲಿ ಏನ್ ಲೋಪ ಇದೆಯೋ ಅದನ್ನ ಕರೆಕ್ಷನ್ ಮಾಡ್ತಾ ಇದ್ರು. ಅಲ್ಲಿ ಅಷ್ಟೇ ಅವ್ರು ಕೋಪ ತೋರಿಸ್ತಾ ಇದ್ದಿದ್ದು, ಅಲ್ಲಿ ಅಷ್ಟೇ ಅವ್ರು ಮಾತಾಡ್ತಾ ಇದ್ದಿದ್ದು. ಅವ್ರು ಮಾತಾಡ್ತಾ ಇದ್ದಿದ್ದೆ ಅಷ್ಟಕ್ಕೆ. ಅವರು ಎಲ್ಲಿ ಲೋಪ ಮಾಡ್ತಾ ಇದಾರೆ ಅದನ್ನ ತೋರಿಸ್ತಾ ಇದ್ರು, ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅದನ್ನ ಸರಿ ಮಾಡ್ತಾ ಇದ್ರು. ಅಷ್ಟಕ್ಕೆ ಅವರು ಆತರ ಕೋಪ ಮಾಡ್ಕೊಳ್ತಾ ಇದ್ದಿದ್ದು. ಹಂಗಂತ ಅವ್ರು ಕೋಪ ಮಾಡಿದ ತಕ್ಷಣ ಅವರು ಧ್ಯಾನ ಮಾಡ್ತಾ ಇದ್ದಿದ್ದು ಸುಳ್ಳು, ಧ್ಯಾನ ಮಾಡಿ ವೇಸ್ಟು, ಆತರ ನಾವು ಅಲ್ಲಿ ಕಂಪೇರ್ ಮಾಡಬಾರ್ದು. ನಮ್ಮನ್ನ ನಾವು ನೋಡ್ಕೊಳ್ಳೋಣ, ಎಷ್ಟಕ್ಕೆ ಯಾವ್ದು ಮಾತಾಡ್ತಾ ಇದೀವಿ ಅಂತ ನೋಡ್ಕೊಂಡು, ನಾವು ಯಾವುದೇ ಸ್ವಾರ್ಥಕ್ಕಾಗಿ ನಾವು ಜಗಳ ಆಡಿದಾಗ, ಸ್ವಾರ್ಥಕ್ಕಾಗಿ ಕೋಪ ಮಾಡ್ಕೊಂಡಾಗ, ಸ್ವಾರ್ಥಕ್ಕಾಗಿ ಮಾತಾಡಿದಾಗ ಅದು ತಪ್ಪಾಗುತ್ತೆ. ಅದೇ ಇನ್ನೊಬ್ರು ಒಳ್ಳೇದಕ್ಕೋಸ್ಕರ ನಾವು ಮಾತಾಡಿದಾಗ ಅದು ಖಂಡಿತ ತಪ್ಪಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಬರೀ ಬಾಯಲ್ಲಿ ಮಾತಾಡೋದು ಒಂದೇ ಅಲ್ಲ, ಕೆಲಸಗಳನ್ನ ಮಾಡುವಾಗ್ಲೂ ಅಷ್ಟೇ ಅದ್ರ ಹಿಂದೆ ಇರುವ ಭಾವ ಮುಖ್ಯ ಆಗುತ್ತೆ. ಅಲ್ಲಿ ಯಾವ ಭಾವನೆಯಿಂದ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಈ ಕೆಲವ್ರನ್ನೆಲ್ಲ ನೋಡಿರ್ಬೋದು, ಕೆಲಸದವ್ರಿಗಿರ್ಬೋದು ಅಥವಾ ಯಾರಿಗೋ ಬೇರೆಯವ್ರಿಗೆ ನಾವೇನೋ ಮನೇಲಿ ಬೇಡವಾಗಿರೋ ವಸ್ತುಗಳನ್ನೆಲ್ಲ ಕೊಡ್ತಾ ಇರ್ತೀವಿ. ಅದನ್ನ ನಾವೇನ್ ಅನ್ಕೊಂತೀವಿ, ದಾನ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ತೀವಿ. ಖಂಡಿತ ಅದು ದಾನ ಅಲ್ಲ. ಅಂದ್ರೆ ನಮಗ್ ಬೇಡವಾಗಿರೋ ವಸ್ತುನ, ಉಳಿದಿರೋದನ್ನ ಬೇರೆಯವ್ರಿಗೆ ಕೊಡೋದು ದಾನ ಆಗಲ್ಲ. ಹಾಗಾಗಿ ನಾವ್ ಏನ್ ತಿಂತಾ ಇದೀವೋ, ನಾವೇನ್ ಉಟ್ಕೊಳ್ತಾ ಇದೀವೋ, ನಾವೇನ್ ಬಳಸ್ತಾ ಇದೀವೋ ಅದನ್ನ ಕೊಟ್ಟಾಗ ಮಾತ್ರ ಅದು ದಾನ ಆಗುತ್ತೆ. ಹಾಗಾಗಿ ದಾನ, ನಿಜವಾದ ದಾನ ಯಾವುದು ಅಂದ್ರೆ ಅದ್ರ ಹಿಂದ್ಗಡೆ ಇರೋ ಭಾವನೆ ಮುಖ್ಯ. ಸುಮ್ನೆ ಯಾವ್ದೋ ನಮ್ಮಲ್ಲಿರೋ ಖಾಲಿ ಆಗ್ಬಿಡ್ಲಿ, ನಮ್ಮಲ್ಲಿರೋ ಹಳೇದು ವೇಸ್ಟ್ ಆಗ್ಬಿಟ್ಟಿದೆ ಅದನ್ನ ಡಿಸ್ಪೋಸ್ ಮಾಡೋಣ ಅನ್ಕೊಂಡು ಮಾಡಿದ್ ಮಾತ್ರ ಅದು ಮಾಡ್ಬೋದು. ಡಿಸ್ಪೋಸ್ ಒಳ್ಳೆ ರೀತಿಲಿ ಮಾಡ್ತಿದ್ದೀರಾ, ಆದ್ರೆ ಅದು ದಾನ ಅಂತ ಆಗಲ್ಲ. ಅಂದ್ರೆ ಯಾವ್ದೇ ಒಂದು ನಾವು ಮಾಡುವಾಗ ಅದನ್ನ ಸರಿಯಾದ ರೀತಿಲಿ ಸ್ವಾರ್ಥತೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಮೌನ ನಾನು ಹೇಳಿದ್ನಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕು ಅನ್ನೋದನ್ನ, ಮೌನದಲ್ಲಿ ಎಲ್ಲಾನು ಸಾಧಿಸ್ಬೋದು ಅಂತ ನಾವು ಗಾಂಧೀಜಿಯವ್ರನ್ನ ನೋಡ್ಬೋದು, ರಮಣ ಮಹರ್ಷಿಗಳನ್ನ ನೋಡ್ಬಹುದು, ಪತ್ರಿಜಿ ಸರ್ ನಾನು ಹಿಂದೆನೂ ಹೇಳಿದ್ದೆ ಅನ್ಸುತ್ತೆ. ಸುಮಾರು ಅವರು 1 year ಕಂಟಿನ್ಯೂಸ್ ಆಗಿ ಮಾತಾಡಿರ್ಲಿಲ್ಲ ಅವರು. ಆವಾಗ ಅವ್ರು ಹೇಳ್ತಾರೆ, ಮಾತಾಡೋಕ್ ಶುರು ಮಾಡಿದ್ಮೇಲೆ ಆ 1 year ನನಗೆ ಕೆಲ್ಸಗಳು ಎಷ್ಟು ಚೆನ್ನಾಗ್ ಆಗ್ತಾ ಇತ್ತಲ್ಲ, ಅದು ಮಾತಾಡುವಾಗ್ಲೂ ಆ ಕೆಲ್ಸಗಳು ಅಷ್ಟು ಚೆನ್ನಾಗ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನ ಒಂದು ಹೇಳ್ಬೇಕಂದ್ರೆ ಅದೇ, ಇವಾಗ ಇಷ್ಟನ್ನ ನಾವು ಅಳವಡಿಸ್ಕೊಳ್ಳೋಣ ಅಷ್ಟೇ. ಮಾತಾಡುವಾಗ ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್, ಮತ್ತೆ ಮಾತಾಡುವಾಗ ಇನ್ನೊಂದೇನಂತಾರೆ, ನೋ ಕಮೆಂಟ್ಸ್, ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್. ಈ 3ನ ನಾವು ಅಳವಡಿಸ್ಕೊಂಡ್ಬಿಡೋಣ. ಆಮೇಲೆ ಕೆಲವ್ರು ಇನ್ನ ಅಂತಾರೆ, ನಾನು ಧ್ಯಾನ ಮಾಡ್ತಾ ಇದ್ದೆ, ನಾನು ಥರ್ಡ್ ಐ ಮಾಸ್ಟರ್, ನಂಗೆ ಎಲ್ಲಾ ವಿಷನ್ಸ್ ಕಾಣುತ್ತೆ, ಎಲ್ಲಾ ಗೊತ್ತಾಗುತ್ತೆ, ಅದು ನಾನು ಎನ್ಲೈಟೆಂಡ್ ಮಾಸ್ಟರ್ ಅನ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ಜನ. ಆದ್ರೆ ಖಂಡಿತ ಅದು ತಪ್ಪು. ವಿಷನ್ಸ್ ಕಂಡ ತಕ್ಷಣ, ಥರ್ಡ್ ಐ ಮಾಸ್ಟರ್ ಆದ ತಕ್ಷಣ ಅವ್ರು ಎನ್ಲೈಟೆಂಡ್ ಮಾಸ್ಟರ್ ಅಂತ ಹೇಳಕ್ಕಾಗಲ್ಲ. ಅವರ ಒಂದು ಪರಿವರ್ತನೆ ನೋಡ್ಬೇಕು, ಅವರಿಂದ ಬಿಹೇವಿಯರ್ ನೋಡ್ಬೇಕು, ಯಾವ ತರ ಬಿಹೇವ್ ಮಾಡ್ತಾ ಇದಾರೆ ಅವರು, ಯಾವ ತರ ಚೇಂಜಸ್ ಅವರಲ್ಲಿ, ಮಾತಿನ ಚೇಂಜಸ್ ಇರಬಹುದು, ನಡವಳಿಕೆ ಇರಬಹುದು, ಅದೆಲ್ಲಾನು ಕೌಂಟ್ ಆಗುತ್ತೆ. ಏನ್ ವಿಷನ್ಸ್ ಬರ್ದಿದ್ರು ಪರವಾಗಿಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಇಷ್ಟಿಷ್ಟು ಸರ್ ಏನ್ ಹೇಳಿದ್ದಾರೆ ಪತ್ರಿಜಿ ಸರ್, ಸ್ವಲ್ಪ ಅಳವಡಿಸ್ಕೊಂಡು ಸ್ವಲ್ಪ ನಮ್ಮ ನಡವಳಿಕೆಯಲ್ಲಿ ಚೇಂಜ್ ಆದಾಗ ನಮ್ಗೆ ಯಾವ ವಿಷನ್ಸು ಕಾಣೋದ್ ಬೇಡ, ಏನು ಕಾಣೋದ್ ಬೇಡ, ಅಲ್ಲೇ ನಮ್ಗೆ ಏನ್ ಬೇಕೋ ಅದು ಸಿಗ್ತಾನೆ ಇರುತ್ತೆ. ಆದ್ರೆ ಅದು ನಮಗೆ ಗೊತ್ತಿರಲ್ಲ. ಮತ್ತೆ ಈ ಕರ್ಮಗಳಂತ ಹೇಳಿದಾಗ ನಾನು ಹೇಳಿದೆ, ಮಾತು ಅನ್ನೋದು ಒಂದು ಕರ್ಮ. ಯಾವ್ದೋ ಜನ್ಮದಲ್ಲಿ ನಾವ್ ಏನೇನು ಬೇಡವಾಗಿರೋದು ಮಾತಾಡ್ತಿರ್ತೀವಿ, ಅದು ಈ ಜನ್ಮದಲ್ಲಿ ಅದು ಒಂದು ಕರ್ಮ ಆಗಿ ಅನುಭವಿಸ್ತಾ ಇರ್ತೀವಿ. ಆಮೇಲೆ ಈಗ ಅನುಭವಿಸುವಾಗ ಬೇಜಾರ್ ಮಾಡ್ಕೊಂಡು ಬೈಕೊಂಡು ಅನುಭವಿಸ್ಬಾರ್ದು. ಏನೇ ಅನುಭವ ಬಂದ್ರು, ಈ ತರ ಚಾಲೆಂಜಸ್ ಬಂದ್ರು ನಾವು ಖುಷಿಯಾಗಿ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಷ್ಟು ಖುಷಿಯಾಗಿ ಅನುಭವಿಸ್ಬೇಕು ಅಂದ್ರೆ, ಈಗ ಯಾರ ಹತ್ರನೂ ನಾವು ಸಾಲ ತಗೊಂಡಿರ್ತೀವಿ, ಸಾಲ ತಗೊಂಡಿದ್ದು ನಾವು ಸಾಲ ತೀರಿಸುವಾಗ ನಾವ್ ಎಷ್ಟು ಖುಷಿ ಆಗಿರ್ತೀವಲ್ಲ, ಅದೇ ಖುಷಿಲಿ ನಾವು ಅಷ್ಟು ಖುಷಿಯಾಗಿ ಈ ಚಾಲೆಂಜಸ್ ನ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಕರ್ಮಗಳನ್ನ ನಾವು ತೀರಿಸ್ಕೊಂತಾ ಇದೀವಿ ಇಲ್ಲಿ. ಹಾಗಾಗಿ ಅದನ್ನ ಎಂಜಾಯ್ ಮಾಡ್ತಾ, ಒಂದು ಸಾಲ ತೀರಿಸ್ಬಿಡ್ತಿದೀನಪ್ಪ ಅನ್ನೋಷ್ಟು ಖುಷಿಯಾಗಿ ನಮಗೆ ಏನೇ ಚಾಲೆಂಜಸ್ ಬಂದ್ರು ಅದನ್ನ ಅನುಭವಿಸ್ತಾ ಇರ್ಬೇಕು. ಅಂದ್ರೆ ಅನುಭವಿಸ್ತಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ನಾವು ಅದನ್ನ ಕರ್ಮಗಳನ್ನ ಕಳ್ಕೋಬೇಕು ಅಂತ ಹೇಳ್ತಾರೆ. ಸೊ ಆತ್ಮಜ್ಞಾನಿ ಆದವನಿಗೆ ಮೇನ್ ಏನಿರ್ಬೇಕು, ಒಂದು ಆತುರ ಅನ್ನೋದು ಇರಬಾರ್ದು. ಏನ್ ಈಗ್ಲೇ ಮುಗ್ದೋಗ್ಬಿಡ್ತು, ನನ್ ಜೀವನ ಈಗ್ಲೇ ಮುಗ್ದೋಯ್ತು ಅನ್ನೋಷ್ಟು ಅರ್ಜೆಂಟು ಬೇಡವಾಗಿರೋ ಆತುರಗಳು ಅವೆಲ್ಲಾನು. ಆತುರದಂದ್ರೆ ಸರ್ ಏನ್ ಹೇಳ್ತಾರೆ, ನೋ ಹರಿ
ಅಂದ್ರೆ ಆ ಹರಿ ಬೇಡ. ಏನಕ್ ಬೇಕಷ್ಟು ಅರ್ಜೆಂಟು? ಓಡೋಗ್ ಎಲ್ಲಿಗೆ ಓಡೋಗ್ತೀರಾ, ಏನ್ ಮಾಡ್ತೀರಾ? ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲಿ ಎಷ್ಟು ಏನ್ ಮಾಡ್ಬೇಕು ಅಷ್ಟೇ ಮಾಡ್ತಾ ಇರೋಣ. ಅಂದ್ರೆ ನೋ ಹರಿ, ಮತ್ತೆ ನೋ ವರಿ, ಮತ್ತೆ ನೋ ವೇಸ್ಟ್ ಆಫ್ ಟೈಮ್. ಈ ಮೂರು ಇದನ್ನು ಜ್ಞಾಪಕ ಇಟ್ಕೋಬೇಕು. ಅಂದ್ರೆ ಬೇಡದಿರೋ ಅರ್ಜೆಂಟ್ ಬೇಡ, ಬೇಡದಿರೋ ಯೋಚನೆಗಳು ಬೇಡ, ಸಮಯ ಪ್ರಜ್ಞೆ, ಆ ಸಮಯನ ಆ ಟೈಮ್ನ ಯಾವ ತರ ಯುಟಿಲೈಸ್ ಮಾಡ್ಬೇಕು ಅಂತ ತಿಳ್ಕೊಂಡು ಸಮಯನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮತ್ತೆ ಮಾತಿನ ವಿಷಯಕ್ಕೆ ಬಂದಾಗ ಅಜ್ಞಾನದ ಮಾತು, ಅಜ್ಞಾನವಾಗಿ ಪ್ರವರ್ತನೆಗಳು, ಅಜ್ಞಾನದ ವಿಮರ್ಶೆಗಳು, ಮತ್ತೆ ಈ ಅಜ್ಞಾನದಿಂದ ದೂಷಿಸೋದು ಬೇರೆಯವ್ರನ್ನ. ಮೂರೊತ್ತು ಕೆಲವ್ರು ನೋಡ್ಬೋದು ಬರೀ ದೂಷಿಸೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅದನ್ನ ಬಿಟ್ಬಿಡ್ಬೇಕು. ಅನ್ನೆಸರಿ ಇದಿಷ್ಟು ದೂಷಿಸೋದು ಬಿಡ್ಬೇಕು, ವಿಮರ್ಶೆ ಮಾಡೋದು ಬಿಟ್ಬಿಡ್ಬೇಕು. ಆ ಪ್ರವರ್ತನೆ ನಾವು ಮಾಡುವಾಗ ಪ್ರವರ್ತನೆ ಅಜ್ಞಾನದ ಪ್ರವರ್ತನೆ, ಅದನ್ನ ಮಾಡಬಾರ್ದು. ಇದೆಲ್ಲ ಯಾವಾಗ ಬರುತ್ತೆ ಅಂತಂದ್ರೆ ನಾವು ಎಷ್ಟು ಧ್ಯಾನ ಮಾಡ್ತಾ ಇರ್ತೀವೋ, ಧ್ಯಾನ ಮಾಡ್ತಾ ಇದೆಲ್ಲದನ್ನು ನಾವು ರೂಢಿಸ್ಕೊಳ್ತಾ ಇರಬಹುದು. ಮತ್ತೆ ಈ ಸತ್ಸಂಗ ಕೇಳ್ತಾನು ನಾವು ಸ್ವಲ್ಪ ಚೇಂಜ್, ಒಂದು ಸಾಸಿವೆ ಕಾಳಷ್ಟು, ಒಂದು ದಿನಕ್ಕೆ ಒಂದು ಸಾಸಿವೆ ಕಾಳಷ್ಟು ಚೇಂಜ್ ಆದ್ರೂ ಸಾಕು ಅಂತ ಹೇಳ್ತಾರೆ. ಸೊ ಶಕ್ತಿ, ಸಮಯ, ನಾವು ಸಂಪಾದನೆ, ನಾವು ಧ್ಯಾನ ಮಾಡ್ತಾ ಆ ಕಾಸ್ಮಿಕ್ ಎನರ್ಜಿ ಎಷ್ಟೊಂದು ತಗೊಂಡಿರ್ತೀವಿ. ಅಂದ್ರೆ ಅದೆಲ್ಲ ಶಕ್ತಿನೇ ಅಲ್ವಾ ನಮಗೆ? ಅಷ್ಟು ಶಕ್ತಿ ತಗೊಂಡಿರ್ತೀವಿ. ಆದ್ರೆ ಆ ಶಕ್ತಿನೆಲ್ಲ ಎಲ್ಲಿ ವೇಸ್ಟ್ ಮಾಡ್ತೀವಿ? ಬೇಡದೇ ಇರುವ ಮಾತುಗಳಿಗೆ, ಬೇಡದೇ ಇರುವ ಆಲೋಚನೆಗಳಿಗೆ, ಈ ತರದಕ್ಕೆಲ್ಲ ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಅಷ್ಟೇ ಇವತ್ತಿನ ಟಾಪಿಕ್. ಆ ಮಾತುಗಳು ಎಲ್ಲಿ ಕಂಟ್ರೋಲ್ ಮಾಡ್ಬೇಕು, ಬೇಡವಾಗಿರೋ ಆಲೋಚನೆಗಳು ಎಲ್ಲಿ ಕಟ್ ಮಾಡ್ಬೇಕು, ಆ ಸಮಯನ ಯಾವ ತರ ನಾವು ಪ್ರಜ್ಞೆಯಲ್ಲಿದ್ದು ಅಂದ್ರೆ ಪ್ರಜ್ಞಾವಂತರಾಗಿ ಆ ಸಮಯನ ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಇಷ್ಟ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ. ಯಾರು ಏನಾದ್ರು ಧ್ಯಾನದ ಎಕ್ಸ್ಪೀರಿಯನ್ಸ್ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಶೇರ್ ಮಾಡ್ಕೋಬಹುದು, ಕೇಳ್ಬಹುದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ. ಪೂರ್ಣಿಮಾ ಅವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪೂರ್ಣಿಮಾ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಪ್ಷನ್ ಕೊಟ್ಟಿದ್ದೀನಿ. ಓಕೆ ಮಾಸ್ಟರ್ಸ್, ಅವ್ರದ್ದು ಅನ್ಮ್ಯೂಟ್ ಆಗ್ತಿಲ್ಲ ಅನ್ಸುತ್ತೆ. ಇನ್ಯಾರು ಏನಾದ್ರು ಶೇರ್ ಮಾಡ್ಕೊಂತೀರಾ? ಇಲ್ಲಿ ಆಫ್ಲೈನ್ ಅಲ್ಲಿ ಇರೋರ್ಗೆ ಏನಾದ್ರು ಡೌಟ್ಸ್ ಅಥವಾ ಹೇಗ್ ಅನ್ನಿಸ್ತು ಇವತ್ತು ಎಕ್ಸ್ಪೀರಿಯನ್ಸ್ ಮೆಡಿಟೇಷನ್? ಇಷ್ಟೊತ್ತು ಮಾಡಿರ್ಲಿಲ್ಲ ಅನ್ಸುತ್ತೆ. ಹೇಗ್ ಅನ್ನಿಸ್ತು? ಜ್ಯೋತಿ? ನನಗೆ ತುಂಬಾ ಬಾಡಿ ಏಕ್ ಆಯ್ತು, ರಿಲ್ಯಾಕ್ಸ್ ಆಯ್ತು ಬೆಳಿಗ್ಗೆ. ಬೈ. ಇಲ್ಲಿ ಇರೋರು ಇವತ್ತೆಲ್ಲಾನು ಬೆಳಗ್ಗಿಂದ ಸಾಯಂಕಾಲ ಇಲ್ಲಿ ಬರೋವರ್ಗುನು ಫುಲ್ ವರ್ಕ್ ಬ್ಯುಸಿ ಆಗಿದ್ರು. ಎಲ್ಲಾರು ಒಂದು ಸಮಾಜದ ವರ್ಕ್ ಅಲ್ಲಿ ಎಲ್ಲಾ ಬಂದು ಇವಾಗ ಮಾಡಿದ್ಮೇಲೆ ಫುಲ್ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಆಫ್ಲೈನ್ ಅಲ್ಲಿ ಇರೋರೆಲ್ಲ. ಸೊ ನಿಮಗೆ ಇನ್ನೇನಾದ್ರು ಶೇರ್ ಮಾಡಿದ್ರೆ ಶೇರ್ ಮಾಡಿ, ಇಲ್ದಿದ್ರೆ ಎಂಡ್ ಮಾಡೋಣ, ಮೀಟಿಂಗ್ ಎಂಡ್ ಮಾಡೋಣ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಲತಾ ಮೇಡಮ್. ಥ್ಯಾಂಕ್ ಯು ಜಯಂತಿ ಮಾಸ್ಟರ್. ಓಕೆ ಮಾಸ್ಟರ್ಸ್, ಎಲ್ಲ ಇವತ್ತು ಸೆಷನ್ ಎಂಡ್ ಮಾಡೋಣ, ಮತ್ತೆ ನಾಳೆ ಮೀಟ್ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು.